ತಂಗಿ ತಂಗಿ ಬಂದೆಲ್ಲ ಏನಿದು ಚೀಲ? ಬಂದೆ ಅಣ್ಣ. ಅಕ್ಕ, ಈ ಚೀಲದಲ್ಲಿ ನಮ್ಮಿಬ್ಬರಿಗೂ ಸೀರೆ ಇರ್ಬೇಕು. ಅಣ್ಣ ಸೀರೆ ತಂದರ? ಹೌದಮ್ಮ, ನಾಳೆ ನಾಗರ ಪಂಚಮಿ ಅಲ್ವೇ, ಅದಕ್ಕಾಗಿ ಇಬ್ಬರಿಗೂ ತಲಾ ಒಂದೊಂದು ಸೀರೆ ತಂದಿದ್ದೇನೆ. ಇದು ಹೆಣ್ಣು ಮಕ್ಕಳ ಹಬ್ಬ ಅಲ್ವೇ, ನಾಗರ ಪಂಚಮಿ ನಾಡಿಗೆ ದೊಡ್ಡದೆಂದು ಹೆಸರಿದೆ ಅಲ್ಲಮ್ಮ. ಶಾಂತ, ಏಕಮ್ಮ ಈ ನಿನ್ನಲ್ಲಿ ಕಣ್ಣಲ್ಲಿ ನೀರು? ಈ ತವರಿನ ಸೀರೆ ನಿನಗೆ ಇಷ್ಟ ಇಲ್ಲವೇ? ಶಾಂತ, ಹೇಳಮ್ಮ. ಅಣ್ಣ, ಹಾಗೆಲ್ಲ ಅನ್ಬಾರ್ದಲ್ಲ. ಇವು ಸಂತೋಷದ ಪಣ್ಣೀರಷ್ಟೇ. ಇಲ್ಲಮ್ಮ, ಹಿಂದಾದ ನಿನ್ನ ಹೆತ್ತವರ ಘಟನೆಯನ್ನು ನೀನಿನ್ನೂ ಮರ್ತಿಲ್ಲವಂತೆ ಕಾಣಿಸುತ್ತೆ. ತಂಗಿ, ಆ ಮಾತಾಪಿತರ ಮೃತ್ಯುವನ್ನು ನೆನೆಸಿಕೊಂಡು ಶತ್ರುವಿನೆದುರು ಸಣ್ಣವಳಾಗಬೇಡಮ್ಮ. ಯಾಕೆ? ನಾನಿಲ್ಲವೇ ನಿನ್ನ ಅಕ್ಕರೆ ಅಣ್ಣ. ಶಾಂತ, ಹೇಳಮ್ಮ. ಅಯ್ಯೋ, ನಾನೆಲ್ಲ ಹಾಗೆಂದಣ್ಣ. ನೀನು ನನ್ನ ತವರಿನ ಸಿರಿ ಕಣ್ಣಯ್ಯ. ನನ್ನ ತವರಿನ ಸಿರಿಯಾದ ನೀನು ನನ್ನ ವಿಶ್ವಾಸಿಕ ಅಣ್ಣಯ್ಯ. ನೀನು ನನ್ನ ದೇವರನ್ನ. ಶಾಂತ, ಮುಗಿಸಮ್ಮ ಆ ಮಾತನ್ನು. ನನ್ನ ಮೇಲಿಟ್ಟ ಆ ನಿನ್ನ ವಂಶದ ದೇವರು ನಿಮ್ಮ ತಂದೆಯನ್ನು ಹೇಗೆ ಮರೆಯಲು ಸಾಧ್ಯ? ನನ್ನನ್ನು ತನ್ನ ಮಗನಂತೆ ಉಣಿಸಿ ಓದಿಸಿ ಬೆಳೆಸಿ ನಿನ್ನನ್ನು ನನ್ನ ತವರಿನ ಸಿರಿಯಾಗಿ ಕೊಟ್ಟು ನನ್ನ ತಂಗಿಯಾಗಿ ಕೊಟ್ಟು 10 ಎಕರೆ ಜಮೀನನ್ನು ನನ್ನ ಹೆಸರಿಗೆ ಮಾಡಿ ಹೋದಲ್ಲ ಆ ಪುಣ್ಯಾತ್ಮ, ಅವನು ನನ್ನ ದೇವರು. ತಂಗಿ, ನೀನೇನು ಯೋಚನೆ ಮಾಡಬೇಡ. ನಿನಗಾಗಿಯೇ ಈ ಜೀವವನ್ನೇ ಮುಡುಪಾಗಿಟ್ಟಿದ್ದೇನೆ. ನಮಗಾಗಿ ಬೇಕಾದಂತ ಹಗೆತನದ ಬಂಡೆ ಬಂದು ನಮಗಪ್ಪಳಿಸಿದರು ಈ ಅಣ್ಣ ತಂಗಿಯರ ಅಮರ ಪ್ರೇಮವನ್ನು ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ. ತಂಗಿ, ನನ್ನನ್ನು ನೋಡಿ ಕಣ್ತುಂಬ ನಗು ತಂಗಮ್ಮ. ಅಣ್ಣ, ಈ ನನ್ನ ನಗುವಿನಲ್ಲಿ ನಿಮ್ಮೆಲ್ಲ ಸರ್ವಸ್ವ ಅಡಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬನ್ನಿ, ಇದೇ ಸಂತೋಷದಲ್ಲಿ ನಿನ್ನ ತಂಗಿಯೊಂದಿಗೆ ಹಾಡಿ ಕುಣಿದಂತೆ. ಬಾ ಸವಿತಾ.
ಯಾಕಮ್ಮ, ಸಾವಿರ ಮಾತನ್ನಾದ್ರೂ ಕೇಳು. ಆ ಸೂರ್ಯಚಂದ್ರ ಸಾಕ್ಷಿಯಾಗಿ ಈ ನಿನ್ನ ಮಾತನ್ನು ನಡೆಸಿಕೊಳ್ಳುತ್ತೇನೆ. ಶ್ರೀ ಹುಲಿಗಮ್ಮ ತಾಯಿಯ ಮೇಲಾನೆ. ಅದೇನಿಲ್ಲ, ನನ್ನ ಮೈದುನ ಬಲರಾಮನಿಗೆ ನಿನ್ನ ತಂಗಿಯನ್ನ ತಿಳ್ಕೋಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಇದಕ್ಕೆ ನೀನು ಅನುಮತಿ ಕೇಳ್ತೀಯನಮ್ಮ. ಈಗಲೇ ಮಾವನವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ನಿರ್ಧಾರ ಮಾಡಿಬಿಡಮ್ಮ. ಅಲ್ಲ, ಈ ನಿನ್ನ ನಿರ್ಧಾರ ಗಟ್ಟಿಯಾಗಿದೆ ಅಂತ ತಿಳ್ಕೊಂಡೆ. ನಮ್ಮ ಯಜಮಾನರು ನನ್ನ ಮೈದಾನ ಈ ಕಡೆನೆ ಬರ್ತಾ ಇದ್ದಾರೆ. ಇದೊಂದು ದೊಡ್ಡ ಕೆಲಸ ಮಾಡಿದೆ ಅಮ್ಮ. ನನಗಂತೂ ಬಹಳ ಸಂತೋಷವಾಗುತ್ತಿದೆ. ಮಾವನವರು ಬಂದೇ ಬಿಟ್ರು. ಏನಪ್ಪ ಪ್ರವೀಣ, ನಿನ್ನ ತಂಗಿಯೊಂದಿಗೆ ಬಹಳ ಖುಷಿಯಾಗಿದ್ದೀಯಲ್ಲ? ನಾಗರ ಪಂಚಮಿ ಹಬ್ಬ ಬಹಳ ಜೋರಾಗಿದೆ ಅಂತ ಕಾಣುತ್ತದೆ. ಅದು ಎಲ್ಲ ಹಿರಿಯರ ಆಶೀರ್ವಾದ. ಬನ್ನಿ, ಈಗ ಬಂದಿರಾ? ಬನ್ನಿ ಬಾಬಾ, ಈಗ ಬಂದ್ರ? ಹೌದಮ್ಮ, ನಾನು ನಿನ್ನ ಮುಖ್ಯವಾದ ವಿಷಯನೇ ತೆಗೆದುಕೊಂಡು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮಿಬ್ಬರ ವಿಷಯ ನಿನ್ನಕ್ಕ ಮತ್ತೆ ಬಲರಾಮ ನನಗೆ ತಿಳಿಸಿದ್ದಾರೆ. ಇನ್ನು ನಿಮ್ಮಣ್ಣ ನನಗೂ ತಿಳಿಸಿದ್ದಾಗಿದೆ ಮಾಮ. ನಿಮ್ಮ ಇಚ್ಛೆಯಂತೆ ಈ ಕಾರ್ಯ ನಡೆಯಲಿ. ಹಾಗಾದರೆ ಆಡಂಬರದ ಮದುವೆ ಬೇಡ, ಬಡವರಾಗಿ ಬಂಧುತ್ವ ಬೆಳೆಸಿ ಬಲರಾಮ ಸವಿತಾಳ ಕೈ ಜೋಡಿಸಿ ಬಿಡೋಣ. ಮತ್ತೆ ಈಗ ನನ್ನ ಸಹೋದರ ಪ್ರದೀಪನ PSI ಇಂಟರ್ವ್ಯೂ ಕೂಡ ಬೇರೆ ಇದೆ. ನಾವು ನಾಳೆನೇ ಹೋಗಬೇಕಾಗಿದೆ. ಅಣ್ಣನ ಮಾತಿನಲ್ಲಿ ಸತ್ಯಾಂಶವಿದೆ. ಆ ಮುಹೂರ್ತ ಈ ಮುಹೂರ್ತ, ನಾಳೆ ನಾಡಿದ್ದು ಎನ್ನುವುದು ಬೇಡ. ಯಾಕೆಂದರೆ ಈಗಾಗಲೇ ನಾವು ಗಾಂಧರ್ವ ರೀತಿಯಲ್ಲಿ ಮದುವೆಯಾಗಿದ್ದೇವೆ. ಈಗ ನಿಮ್ಮ ಆಶೀರ್ವಾದ ಒಂದೇ ಮುಖ್ಯವಾಗಿದೆ. ಹೌದಲ್ಲ, ನಿನ್ನೆ ಒಂದು ಕ್ರೂರ ಮಗು ಕೈಯಲ್ಲಿ ನಾನು ಸಿಕ್ಕಾಕೊಂಡು ಬಿಟ್ಟಿದ್ದೆ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವನ್ನು ಕಾಪಾಡಿದ್ರು ಇವರು. ಆ ಕ್ಷಣದಲ್ಲಿ ಆ ವನ ದೇವತೆಯ ಸಾಕ್ಷಿಯಾಗಿ ನಾನೇ ಇವರ ಸತಿ ಎಂದು ಮಾತು ಕೊಟ್ಟು ನನ್ನ ಸತಿ ಸತಿಸ್ತಾ ಕುಡಿಬೇಕು. ಕುಡಿದು ಮಜಾ ಮಾಡಕ್ಕೆ ನಮ್ಮ ಸಮಾಜ ಸೇವಕರ ಗದ್ದೆ ಮುದ್ದಳಕ್ ದುಡಕ್ ಹೋಗ್ಬೇಕು. ಇಲ್ಲಿಕಂದ್ರ ನಮ್ಮ ರಾಮಣ್ಣ ಗದ್ಲೆ ಕುಡ್ದಿಲ್ಲೇ ಅಡ್ಡಾಡ್ಬೇಕು. ಜೀವನದಾಗ ಏನು ಇಲ್ಲ, ಕುಡಿಬೇಕು, ತಿನ್ನಬೇಕು, ಮಜಾ ಮಾಡ್ಬೇಕು. ಹಾಲು ಕುಡ್ದ ಮಕ್ಕಳೇ ಉಳಿಯಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಅಂತ ದೇವದಾಸ ಇಲ್ಲ, ನಾವು ನೀವು ಹೇಳ್ತವ. ಹುಡುಗರ ಕಷ್ಟಗಳು ಬಾಳೆಕಾಯಿ ಚಿಪ್ಸ್
ಅವ ನನ್ನ ಸ್ನುಸಿದನು ಸುಬ್ಬಿ ನಾನು ಆರಾಕತ್ತೀನಿ ನೋಡು ಅಲ್ಲ ಅದೇನ ಹೇಳ್ತಾರಲ್ಲ ಗಂಡಿಗೆ ಸೆರೆ ದೋಸನಿ ತೋರಿಸ್ಬಾರ್ದು ಅಂತ ಹೆಣ್ಣಿಗೆ ಹೂವಿನ ವಾಸನಿ ತೋರಿಸ್ಬಾರ್ದು ಅಂತ ಇದು ಏನಾರ ಕರೆ ಇದ್ರೆ ಹೇಳೋಣ ಬಕುಣಿ ಹಂದಿಗತೆ ಯಾಕೆ ಆರ್ಡರ್ ಅಂತ ಉಗುಳ್ತೀಯೋ ಕೊಡಕ ಲೇ 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 ಲಡಗಿ ನನಗ ಕುಡುಕಂತೀಯ ಈ ಕುಡುಕರು ಬೆಳಿಗ್ಗೆಯಿಂದ ಬಾರ್ ಮುಂದೆ ಸಾಲ್ಗಟ್ಟು ನಿಂತಾಗಣ ನಿನ್ನಂತ ನೌಕರಿ ಗಂಡಗ ಸಂಬಳ ಸುಂಬಳ ಅಲ್ಲ ಎಲ್ಲಿಕಂದ್ರ ಕೈಯಾಗ ಚೇಪು ಸಾಕ್ ಮಾಡಪ್ಪ ನಿನ್ನ ಭಾಷಣ ಅಲ್ಲ ನೀನು ದಿನ ಕುಡಿದು ಗಟ್ರದಾಗ ಬಿದ್ರು ಇನ್ನು ನಾವು ಅರಮನೆಯಾಗ ಮಕ್ಕೊಂಡಿವಿ ಅಂತ ಹೇಳ್ತಿರಲ್ಲ ನಾಚಿಗಾಗೋದಿಲ್ಲ ನಿಮ್ಮ ಕುಡುಕರ ಜನ್ಮ ನಾಚಿಗೆ ತಗದ ನಾಗಂದಿ ಸಂಧ್ಯಾಗ ಇಟ್ಟಾಗನ ನಾವ್ ಈ ಕೆಲಸಕ್ಕೆ ಕೈ ಹಾಕಿರ್ದೆ ಅಲ್ಲೇ ಗಟ್ರ ದಂಡಿ ಮುಕ್ಕೊಂಡಿರ್ತಿ ಅಂದ್ರೆ ನಮ್ಮ ಹಾಗರ ತಿಳಿದಿ ಹಾಗರ ಅಲ್ಲಿ ಎಲ್ಲ ಆಗು ಹೋಗುಗಳು ಜಗತ್ತಾಗ ಎಂತೆಂತ ಸುದ್ದಿಗಳು ಅಲ್ಲಿ ಮಾತಾಡ್ತಾರ ಅವನ್ನೆಲ್ಲ ತಿಳ್ಕೊಂಡ ನಿಮ್ಮಂತರು ಹೇಳ್ಬೇಕಂತ ಬಂದಿರುತ್ತೇವೆ ನೀವು ವಾರ್ತಾ ಇಲಾಖೆಯವನು ಏನು ಪತ್ರಕರ್ತನು ಅವ್ರ 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 ಅಪ್ಪ ಅಂತ ತಿಳ್ಕೊ ಅವ್ರೇನ್ ಮಾಡ್ತಾರಲ್ಲೇ ಬರೇ ಎಲ್ಲರ ಸುದ್ದಿಗಳನ್ನ ಹಿಡ್ಕೊಂಡು ಫೋಟೋ ತಗದ ಅದ ತಗದ ಅಂತಾರ ನಮ್ಮದೇನೂ ಇಲ್ಲ ಎಲ್ಲ ಆಗು ಹೋಗುಗಳು ಸುದ್ದಿ ಅಣ್ಣ ತಮ್ಮರ ಜಗಳ ಅತ್ತಿ ಸೊಸಿ ಜಗಳ ಅಣ್ಣ ತಮ್ಮರು ಜಗಳ ಲವರ್ ಜಗಳ ಗಂಡ ಹೆಂಡತಿ ಜಗಳ ಎಂತ ಎಲ್ಲ ಸಂಸಾರ ಸುದ್ದಿಗಳನ್ನು ನಾವು ಎಲ್ಲ ಲೆಕ್ಕ ತಗೋತಿರ್ತೀವಿ ಗಡ್ರ ದಂಡಿ ಮ್ಯಾಗ ಹಾಕೊಂಡು ಹಂಗಾದ್ರೆ ಏನಿದು ಸ್ವಲ್ಪ ಚಂದಾಗಿ ಬಿಡಿಸಿ ಹೇಳಿ ನೋಡೋಣ ಸ್ವಲ್ಪ ಹೇಳ ಅವನು ಹತ್ತಿ ಬೈತಿರ್ತಾವ ಸೊಸೆಗೆ ಏನು ಮಾಡಿದ್ರಿ ಒಂದು ಗಂಡನ ಜೊತೆ ಕುಂತ್ರು ಸೇರೋದಿಲ್ಲ ಒಂದು ಮುಸುರಿ ತೆಕ್ಕಿದ್ರು ಸೇರೋದಿಲ್ಲ ಒಂದು ಊಟ ಮಾಡಿದ್ರು ಸೇರೋದಿಲ್ಲ ಒಂದ್ ನೆಟ್ಟಾಗ ಕುಂದ್ರಬೇಕಂದ್ರೆ ನಮ್ಮ ಮತ್ತೆ ನನ್ನ ಸೇರೋಲ್ಲ ಹೇಳ ಯಾಕ ಏನು ಮಾಡಿ ಸಣ್ಣ ಎಣ್ಣೆ ಸಾಕ್ರಿ ಚಾಪುಳಿ ಉಟ್ಟು ಕಿಲ ಇಟ್ಕೊಂಡು ಹೋಗ್ಗಳು ನನ್ನ ಅಕ್ಕ ಅಂತೇಳಿ ಬಾಜು ಮನೆ ಅಕ್ಕ ಹೇಳ್ತಿರ್ತಾರ ಇವ್ರು ಇನ್ನ ಅತ್ತಿಗೆ ಕೂಳ ಹಾಕ್ತವ್ರ ಬೈದಿರ್ಬೇಕು ಜಗತ್ತಿನ್ಯಾಗ 99% ಇಂತವ್ರ ನಿನ್ನಂತ ಸ್ವಸ್ಥರ ಅದಾರ ಜಗತ್ತಿನ್ಯಾಗ ಕೇಳತೀನಿ ಹೇಳು ಅಯ್ಯ ಇದೆಯಾ ನಮ್ಮ ಅತ್ತೆ ಊರ ಕತ್ತಿ ಅಲ್ಲ ಯವ್ವ ಒಂದ ಊಟ ಮಾಡಿದ್ರೆ ಸೇರೋದಿಲ್ಲ ನಾನು ನನ್ನ ಗಂಡ ಊಟ ಮಾಡ್ಬೇಕಂತೇಳಿ ಸೀಕ್ರನಿ ಚಪಾತಿ ಮಾಡಿಟ್ಟಿನಿ ಊಟ ಸೆಟದಾಗ ಕುಂತೈತು ನನ್ನ ತಾಯಿ ಅಂತ ಬೈತಾಳ ಅಂದಂಗ ಮತ್ ಹೇಳ್ತಾಳ ಏನ್ ಮಾಡೋದು ಎಲ್ಲರಿಗೂ ಹೋಗೋದು ಬರುತ್ತ ಆ ಮುದಿ ಕೋತು ಈ ಮುದಿ ಗೋತು ನೀ ಎಂದ ಶೆಟ್ಟಿತೀಯ ನನ್ನ ದುರ್ಗುಣ ಬ್ಯಾನಿ ಆ ಬ್ಯಾನಿ ಯಾಕೆ ಹತ್ತೋಲಗ್ಯವ ನಿನ್ನ ಮುದುಕಿ ಅಂತ ಬೈತಿರ್ತಾರ ಏನ್ ಮಾಡೋದು ಪಾಪ ನಿಮ್ಮಂತವ್ರ ಇದ್ದಲ್ಲೇ ಎಲ್ಲ ಮುದುಕಿರ ಅನಾಥಾಶ್ರಮ ಕೊಂಟಾರ ಸಾಕು ಮುಗಿಸು ನಿನ್ನ ಭಾಷಣ ಅಲ್ಲ ಇಲ್ಲದ ಮಾತಾಡಿ ಗಲ್ಲಕ್ಕ ಬಡಿಸ್ಕೋಬೇಡ ಮೊದಲ ನೀನ್ ಇಷ್ಟ ಬಾಳ ಅದೇ ನಿಶ್ಚಯ ಬಾಳ ಆದ್ರೆ ಏನಾಯ್ತು ಯಾ ಮಗಾರ ಹೆಂಡತಿಗೆ ನಿಶ್ಚಯದಾಗ ಯವ್ವ ಅಂತ ಅಂದ ತೋರಿಸ್ಬೇಕು ಇರ್ಲಿ ಸಾಕು ಮುಗಿಸು ಯಾಕೆ ಹಿಂಗ್ ಮಾತಾಡಕತ್ತಿ ಸರಿ ಸರಿ ದಾರಿ ಬಿಡು ನಾ ಕೇಳ ಪ್ರೀತಿ ಪ್ರೇಮದ ಸುದ್ದಿ ಲೈಲಾ ಮಜ್ನು ರೋಮಿಯೋ ಜೂಲಿಯಟ್ ಸುದ್ದಿ ಹೇಳ್ತೀನಿ ಕೇಳ್ತೇನ ಸಾಕಪ್ಪೋ ಸಾಕು ಹೇಳ್ಬೇಡ ಸಾಕು ಸಾಕಂದ್ರ ಕೈಯ ಕೊಡು ಹಿಡದ ಜಾಡದ ಬಡಿನ ಯಾಡು ಮತ್ತೆ ಕೊಡ ಏನ್ ಮಾಡ್ತೀವಿ ಹೋಗಿ
ಆ ಮಗ ನನಗಿಂತ ಹೆಚ್ಚಿ ಕೊಡದ ಏನ್ ಹೇಳ್ತಾನೆ ಕೇಳೋಣ. ಹಲೋ, ಹಾಯ್ ಹಾಯ್ ಹಾಯ್. ಕುಡಿಯೋದು ನಮ್ ಬಿಸ್ನೆಸ್. ಕುಡಿಬೋಟ್ರೆ ಕುಡಿಯೋದ್ರ ಎದೆ ಕಟ್ಟಿರ್ಬೇಕು. ಹೆಣ್ಣರು ಮುಟ್ಲಿ ಮಣ್ಣರು ಮುಟ್ಲಿ ಒಟ್ನಾಗ ಮೊಟ್ಟಿದ್ದ ಬಿಡಬಾರ್ದು. ಇದೇ ಕುಡ್ಕನ ಮಾತಿದು. ಯಾಕಲೇ ಮಗನ ಕಾಂತ್ಯ? ಲೇ ಮಗನ, ಲೇ ನನ್ನ ಚಿನ್ನ ಕೂಡ ನಿಂದೇನು ಕೆಲಸ ನಡೆಸಿಲ್ಲ ಮಗನ. ದೋಸ್ತ, ನಿನ್ನ ಚಿನ್ನವನ್ನ ಏನೂ ಮಾಡಿಲ್ಲ ಯಪ್ಪ. ಆಕೆಗೆ ಮುಟ್ಟಿಲ್ಲ, ಸರಿಗಿಡುದಿಲ್ಲ, ನಂದು ಲಾಟಿ ಬಡಿಗೆ ತೊಗೊಂಡು ಆಡಿಸಿಲ್ಲ. ನಾನು ಏನ ಹೇಳಿನಿ, ಚಿನ್ನು ಚಿನ್ನು ನಿಮ್ ಕುಡುಕ್ ಮಾಂತ್ಯ ಪೊಲೀಸ್ ಬಂದ್ ನೋಡು, ನಿಂದಿಟ್ಟು ಎತ್ತರ ತೋರಿಸೋ ಕಾಣಲಾಗೈತೆ ಅಂದೆ. ಮಕ ಮಕ ಏನು ಶಾನೆ ಆದಿಲ್ಲ ಅಪ್ಪ ಕಾಂತ್ಯ. ಸರಿ ನಮಸ್ಕಾರ ಹೇಳಿ ಸರಿ ಮಗನ ಐತೆ ಕಡೆ ನೀ ಏಟಲ್ಲಿ ನನ್ನ ದೋಸ್ತ ಇದೀವಿ ಒಪ್ಪಿ ಇಲ್ಲ ನಂದು ಆ ಕಡೆ ಕೆಲಸ ಐತಿ, ನೀ ಈ ಕಡೆ ಬಾ ಮಗನ ಇದೆ. ಸಿನ್ನು ಯಪ್ಪ ಅಂದೋಡಕ್ಕೆ ನಿಶೆ ಆಗೈತೆ ನೋಡಕ್ಕೆ. ನಿಶೆ ಆಗೈತೆ ನಮಗ ಆಗಿಲ್ಲ. ಟಿಸಿನ್ಯಾಗ ಕೊಡದ ಬಂದ ನೋಡು. ಹುಚ್ಚಿ ಕುಡಿಯೋದೇ ನಮ್ ಬಿಸ್ನೆಸ್. ಜರ ನಾವು ಕುಡಿಲಿಲ್ಲ ಅಂದ್ರ ಬೆಳತನಕ ಫೋನ್ ಬರ್ತಾವ. ಯಾಕಂದ್ರ ಮುಂಜಾನೆ 6 ಗಂಟೆ ಕದಾ ಕದಾ ತಗಸಾರ ನಾವ. ಅಲ್ಲ ಮಾಂತ್ಯ, ನನಗ್ ಜೀರೋ ಸೋಡಾ ಹಾಕಿ ನೀನ್ ಅಂಡಿ ಹಾಕೊಂಬಂದಿ ಏನಾತ? ಮಗನ ಅದಕ್ಕ ಮುಂದೆ ಕಳಿಸ್ಯಾನ. ಅದ ಸಾಕ್ ಮುಗಿಸ್ರಪ್ಪ ನಿಮ್ಮ ಕಂಡೀಷನ್ಗಳನ್ನ. ಅಲ್ಲ ನೀವೇನ್ರ ಕಂಡೀಷನ್ ಹೇಳಿದ್ರಿ ಅಂದ್ರ ಮತ್ ಸರ್ಕಾರದ ಹಣ ಎಲ್ಲ ಖಾಲಿ ಆಗಿಬಿಡ್ತೈತಿ. ಅದಕ್ಕ ಹೇಳೋದು ದೋಸ್ತ ಬ್ಯಾಡ, ಅದನ್ನೆಲ್ಲ ಬಿಟ್ಟು ಬಿಡ್ರಿ. ಯಾಕಂದ್ರ ನಿಮ್ ಹೆಂಡತಿ ಮತ್ತ ಸುಳ್ಗಾಡಕ್ ಹೋಗ್ಬೇಕಾಗುತ್ತೆ. ತಡಿ ನಾವ್ ಟಲವ್ ಹೇಳಿನ ಮಾಂತ್ಯ ಟಲವ್ ಹಾಕ್ಲಿ ಕೇಳ. ಹಂಗಂದ್ರ ಇಂತ ಟಲವ್ ಬಿಟ್ರಿ ನಂಗೈತಿ. ಊರಿಗೊಂದು ಬಾರ್ ಅಂಗಡಿ ಇರ್ಬೇಕು ನಮಗ. ಊರಿಗೊಂದು ಬಾರ್ ಅಂಗಡಿ, ಅದ್ರ ಪಗಗ ನಮಗೊಂದು ಮನಿ ಕಟ್ಟಿಸಿ ಕೊಡ್ಬೇಕು. ಮಗ್ಲ ಬಾರ್ನಾಗ ಅಕಸ್ಮಾತ್ ನಾವು ಕುಡಿದ ಏನ್ರ ಸತ್ತೀವ ಅಂದ್ರ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕ. ಅದು ಇಂಪಾರ್ಟೆಂಟ್. ಆ ಪತ್ರಕರ್ತ ಹೇಳ ನಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ಡಿಗ್ರಿ ತನಕ ಕೊಡ್ಬೇಕು. ಕೊಡಲೇಬೇಕು. ಅವಳಿ ಜವಳಿ ಮಕ್ಕಳು ಮಾಡೋರದೇ ನಾವು. ನಿಮ್ಮ ಕಂಡೀಷನ್ ಯಾರು ಹೋಗ್ತಾರ? ಪತ್ರಕರ್ತ ನೀವು ಅಟ ತಗೊಂಡ್ರ ಎಲ್ಲ ಗೌರ್ಮೆಂಟ್ ಸವಲತ್ತು. ನಿಮ್ಮ ಹೊಟ್ಟೆಲೂ 5 ವರ್ಷ ಬರೇ ತೋರಿಸಿದ್ರ ಬಿಟ್ಟು ಬಿಡ್ತಾರ ಒಳಗ ಎಲ್ಲಾ ಕಡೆ ಹೋಯ್ರವ ಅಂತೇಳಿ. ಅಯ್ಯೋ ಮರ್ರೆ, ಏನ್ ಬರ್ತೀವಿ ಚಂದ ಬಿಡಿ ಸರ್, ಹೇಳ ಒಂದಿಟ್ಟು. ಏನ್ ಹೇಳ್ಬೇಕು ನಿನಗ? ಆಧಾರ್ ಕಾರ್ಡ್. ಓ ಹಂಗನು? ಹೆಣ್ಮಕ್ಳು ಹೆಣ್ಮಕ್ಳು ಹೆಣ್ಣು ಮಕ್ಕಳ ಸ್ಟ್ರಾಂಗ್ ಗುರು. ಫುಲ್ ನಿಮ್ಮಡ ನೀವ ಹೇಳ್ತೀರಿ ಅವ ಮುಂದ ನಿಮ್ಮದು ತಗದ್ ತೋರ್ಸನ ಅವರು ಕಂಡಕ್ಟರ್ ಹೊಲಿಗೆ ಇಸ್ಕೊಂತ ಆಯ್ತಾಡ್ರಿ ಅಂದ್ಬಿಡ್ತಾರ. ಹೌದಾ? ಮತ್ತೆ ಚಾರ್ಜ್ ಮಾಡಿ ಚಾರ್ಜ್.
ಬರ್ತಾನಿಲ್ಲ ಅಂತೇಳಿ ನೀ ಹಿಂದೇನು ಹೇಳಿ ಬಂದಿರ್ತೇನೆ ಬರ್ಬೇಕಾದ್ರೆ ಬರ್ರಿ ಅಣ್ಣಾರ ಅಂತೇಳಿ ಮಾಮಾರ ಹೇಳಿ ಬಂದಿರ್ತೇನೆ ಚಿನ್ನು ಎಲ್ಲಿಗೆ ಏನ್ ಮಾಡಕ್ ಹೋಗಿದ್ದಿ? ನಮಸ್ಕಾರ ಬರ್ರಿ ಪತ್ರಕರ್ತ ಸಾಹೇಬ್ರ ಸಾಲಿ ಸಂಧ್ಯಾ ಕರ್ಕೊಂಡೀಗಪ್ಪ ನಿಮ್ಮಿಬ್ಬರಿಗೂ ಶುಭವಾಗಲಿ. ಹೋದ ನೌಕರಿ ಮತ್ತೆ ಮರಳಿ ಬರಲಿ. ಸಾಹೇಬ್ರ ನಮ್ದಿಟ್ರು ನಿಮ್ಮದು ಪೇಪರ್ದು ಮುಂದಿನ ಭಾಗದಾಗ ಚಂದಾಗ ಬರೆದು ಬಿಡ್ರಿ ನಮ್ಮ ನೌಕರಿ ಸಿಗೋ ಹಂಗ ಹೊಳ್ಳಿ. ನಾವ್ ಹಂಗ ಚಂದಾಗ ಬರ್ದಲ್ಲೇ ನೀವು ಕೈಯಾಗ ಬಾಟ್ಲಿ ಹಿಡ್ಕೊಂಡ್ ಬಂದಿರಿ. ಇರ್ಲಿಕ್ಕಂದ್ರೆ ಕೈಯಾಗ ಬಡಗಿ ಹಿಡ್ಕೊಂಡ್ ಬರ್ತಿದ್ರು. ಅದ್ರಾಗೂ ನಿಮ್ಮ ಕೈವಾಡ ಐತ್ರ ಯಪ್ಪೋ ಚಿನ್ನು ನಿಮ್ಮ ಅಮ್ಮಾಗ ಒಂದ್ ಸ್ವಲ್ಪ ಮನ್ಯಾಗ ಏನಾರ ಬುದ್ಧಿ ಹೇಳು. ಇದ್ದಲ್ಲೇ ನಮ್ ಪತ್ರಿಕೆಗೆ ಒಂದ್ ಬೆಲೆ ಐತ್ರಿ. ಈ ಕಾಕಿ ಚೊಣ್ಣ ಹಾಕೊಂಡು ದೇಶದ ನೌಕರಿ ಮಾಡೋದಕ್ಕ ಈ ಬಾಟ್ಲಿ ಹಿಡ್ಕೊಂಡ್ ಜೋಲಿ ಹೊಡಿದಕ್ಕ ಯಾವ್ದು ಬೇಸ್ ಅಂತೀರಿ? ನಮ್ಮ ಆಟ ಹೇಳ್ತೀನಿ ಕೇಳ್ರಿ ಸರ, ಬಡಿಗೆ ಜನ ಈ ಬಾಡ್ಲಿನ ಬೇಸ್ ಅನಿಸ್ತಾ ಇತ್ತು ನೋಡ್ರಿ. ನೋಡ್ರಿ ನಮ್ ಕಾಂತು ಹೆಂಗ್ ಕುಡಿ ಆಗತ್ತ ನೋಡ್ರಿ. ಹೌದು, ಈ ಕಾಕಿ ಹಾಕೊಂಡು ದೇಶದ ಜನರ ಸೇವೆ ಮಾಡೋದು ನಿಮ್ಗೆ ಸರಿ ಇಲ್ಲ ಅಲ್ಲೋ. ನಿಜವಾದ ತಾಕತ್ತು ನಿಯತ್ತು ಇರುವುದೇ ಈ ಪೊಲೀಸ್ ನೌಕರಿ ಒಳಗ. ದೇಶದ ಹೊರಗಡೆ ಗಡಿ ಕಾಯದಿದ್ದರೆ, ದೇಶದ ಒಳಗಡೆ ನಮ್ಮನ್ನು ಕಾಯದಿದ್ದರೆ ನಾವೆಲ್ಲ ಸತ್ತು ಹೋಗುತ್ತಿದ್ದೆವು. ಪೊಲೀಸನ್ನು ಪದ ಇರದಿದ್ದರೆ ಹೆಣ್ಣಿನ ಮಾನ ಪ್ರಾಣ ಉಳಿಯುತ್ತಿರಲಿಲ್ಲ. ಸಿಕ್ಕಲ್ಲೇ ಗ್ಯಾಂಗ್ ರೇಪ್, ಸಿಕ್ಕವರ ಮನೆ ಕಳ್ಳತನ, ಕೊಲೆ, ದರೋಡೆ ಎಲ್ಲವೂ ನಡೆಯುತ್ತಿದ್ದವು. ಅವುಗಳನ್ನು ನಿಯಂತ್ರಿಸುವುದಕ್ಕೆ ಈ ಜೀವನದ ಅಂಗದೊರೆದು ಈ ಪೊಲೀಸ್ ಬೇಕು. ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಪೊಲೀಸ್ ರಕ್ಷಣೆ ಇರದಿದ್ದರೆ ನಾವ್ಯಾರೋ ನೀವ್ಯಾರೋ ಅನ್ನೋ ಸ್ಥಿತಿ ನಿರ್ಮಾಣವಾಗುತ್ತಿತ್ತು. ಇಂಥದರಲ್ಲಿ ಇವರ ನೋವು ಹೇಗಿರುತ್ತೆ ಗೊತ್ತೇ? ಒಂದು ಸ್ಟ್ರೈಕ್ ನಡೆದಾಗ ರಕ್ಷಣೆ ಕೊಡದಿದ್ದರೂ ಅಪರಾಧ, ಅಕಸ್ಮಾತ್ ಅದರಲ್ಲಿ ಯಾರಾದರೂ ಸತ್ತರೂ ಅಪರಾಧ. ಇಂಥದರಲ್ಲಿ ಈ ಪೊಲೀಸ್ ಗೊತ್ತೇ? ಹೌದ್ರಿ ಸಾಹೇಬ್ರ, ಈ ಮಾತ್ನಾಗ ಸತ್ಯ ಇದೆ ಸರ. ಇನ್ ಮ್ಯಾಗದ ನಾವು ಪೊಲೀಸ್ ಸರ್. ಈ ಮಾತು ನೀವು ಅನ್ನದಿದ್ದರೆ ನೀವು ಇಲ್ಲ, ಈ ದೇಶವೂ ಇಲ್ಲ. ಬಾಚಿನ್ನು ಹೋಗೋಣ. ನೀವು ಹೋಗಿ ಸರ್. ಸಾಹೇಬ್ರ ನೀವು ಮಾತನ್ನ ಬರೋಬರಿ ಐತ್ರಿ. ನಮ್ ಚಿನ್ನು ನೀವು ಇಲ್ಲೇ ಬಿಟ್ಟು ನೀವು ಓಡಿ ಬರ್ತೇವಂತ್ರಿ ನಾವು ಮುಗಿಸೋಣ. ಹೌದು, ಬನ್ನಿ ಹೋಗೋಣ. ಹೋಗ್ರಿ ಬರ್ರಿ ನಮ್ಮ ಕಡೆ. ಅಕ್ಕನ ಮಗಳ ಕಾಸ ಪ್ರೀತಿಯಾಗ ನನಗಾಗಿ ಹುಟ್ಟೀರ ಆಗುದಿಲ್ಲ ನೀ ದೂರ. ಈ ನನ್ನ ಕಲೆಯನ್ನು ಮೆಚ್ಚಿ ಹನುಮವ್ವ ಪಾಟೀಲ್ ಅವರು 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ತುಂಬಾ ತುಂಬಾ
ಸಂಗೊಳ್ಳಿ ರಾಯಣ್ಣ ಆರ್ಭಟಕ್ಕೆ ನಡೆಯಿತು ಬ್ರಿಟಿಷರ ಸೈನ್ಯ. ವೀರ ಸಿಂಧೂರ ಲಕ್ಷ್ಮಣನ ಆರ್ಭಟಕ್ಕೆ ನಡೆಯಿತು ಆ ಭೀಮನ ಗೌಡನ ಸೈನ್ಯ. ಈ ಸಿದ್ದನ ಗೌಡನ ಆರ್ಭಟಕ್ಕೆ ನಡೆಯಿತು ನಾಗೇಶ ಬಲರಾಮನ ಸೈನ್ಯ. ಅಂತಹ ಹೋರಾಟದ ಮಧ್ಯದಲ್ಲಿ ಕಟ್ಟುನಿಟ್ಟಿನ ಕರ್ಫ್ಯೂ ಜಾರಿಯಲ್ಲಿ ಮೋಸದಿಂದ ನನ್ನನ್ನು ಅರೆಸ್ಟ್ ಮಾಡಿದರೆ ಕೇವಲ 30 ಗಂಟೆ ಒಳಗೆ ಬಿಡುಗಡೆಯಾಗಿ ಬಂದವನು ಈ ಸತ್ತನಗೌಡ ಬಲರಾಮ. ನೀನೆಷ್ಟೇ ಎತ್ತರದಲ್ಲಿ ನಿನ್ನ ತಮ್ಮಂದಿರನ್ನು ಬೆಳೆಸಿದರು ಕೊನೆಗೊಂದು ದಿನ ಅವನ ಕಾಲನ್ನು ಕತ್ತರಿಸಿ ನನ್ನ ವಂಶದ ಆಸ್ತಿಯನ್ನು ಕಬಳಿಸಿದ ನಿನ್ನನ್ನು ಈಗ ಲೋಕದ ಯಾತ್ರೆಗೆ ಟ್ರಾನ್ಸ್ಫರ್ ಮಾಡದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಸಿದ್ದನಗೌಡನೇ ಅಲ್ಲ. ಸರಿಯಾ ಕಾಳಿಂಗ? ಮತ್ತೆ ಅದಾವ ಹೊಸ ದಿಗಂತಕ್ಕೆ ಕಾಲಿಟ್ಟಿರುವಿರಿ. ಸಮಯ ಪಡೆದು ಸಮಾಲೋಚನೆ ಮಾಡಿ ಹೇಳಿರಿ ನನ್ನ ಮುಂದೆ. ಹೌದು, ಕಾಳಿಂಗನೇಕೆ ಮೌನವಾಗಿದ್ದಾನೆ? ಕಾಳಿಂಗ ಮೌನವಿಲ್ಲ. ಗೌಡರು ಮರ್ಯಾದೆ ಎಂಬ ಮಹಲ್ನಲ್ಲಿ ಬಲ್ಲುತ್ತಿದ್ದಾರಲ್ಲ ಎಂದು ನಸು ನಗುತ್ತಿದ್ದಾನೆ. ಹೌದಾ? ಹಾಗಾದರೆ ಪಾರ್ಟಿ ಏರ್ಪಡಿಸಿ ಕ್ಲಬ್ನಲ್ಲಿ ಡಾನ್ಸ್ ಅರೇಂಜ್ಮೆಂಟ್ ಮಾಡಂತ ಹೇಳಿದ್ನಲ್ಲ, ಏನು ಮಾಡಿರಿ? ಈಗಲೇ ತಯಾರಿಯಲ್ಲಿದೆಯನ್ನ. ಕೂಗಿ ಕರೆಯೋ ಆ ಬೆಂಕಿ ಲತಾಳನ್ನ. ಡಾನ್ಸರ್ ಬೆಂಕಿಲತಾ ರೆಡಿನಾ? One, two,
ನಾವೆಲ್ಲ ಸೈಲೆಂಟ್. ಕಾಳಿಂಗ, ಅದೇಕೋ ನಿನ್ನ ಮೌನದ ಅರ್ಥವೇ ನನಗೆ ತಿಳಿಯುತ್ತಿಲ್ಲ. ಅದೇನು ಸಮಾಚಾರ ನನಗೆ ತಿಳಿಸದಂತಿರುವುದೇ? ಅದೇನಿಲ್ಲ ಗೌಡ್ರೆ, ಮುಂದೆ ಏನನ್ನು ಮಾಡಬೇಕೆಂದು ವಿಚಾರಗ್ರಸ್ತನಾಗಿದ್ದೇನೆ. ಯಾಕಂದರೆ ಆ ರಾಮಲಿಂಗನ ತಮ್ಮ ಪ್ರದೀಪ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಪಡೆದುಕೊಂಡ. ಮುಂದೇನೋ ಆಘಾತ ಸಂಭವಿಸುತ್ತದೆ ಎಂದು ಅದಕ್ಕೆಂದು ಹೊಸದಾಗಿ ಹುಡುಕ್ತಾ ಇದ್ದೇನೆ. ಏನು? ರಾಮಲಿಂಗನ ತಮ್ಮ ಪ್ರದೀಪ ಇನ್ಸ್ಪೆಕ್ಟರ್ ಆಗಿರೋನೆ? ಹಾಗಾದರೆ ಮುಂಬೈಯಿಂದ ಮದ್ರಾಸಿಗೆ ಡೈಲಿ ಬಂಗಾರ ಬಿಸ್ಕೆಟ್ ಕಳಿಸುವ ನಮ್ಮ ವ್ಯಾಪಾರದ ಗತಿ ಏನು? ಮುಂದೆ ನಮ್ಮ ವಿಚಾರ ಹೇಗೆ ಮಾಡುವುದು? ಅದಕ್ಕಿರೋದು ಒಂದೇ ದಾರಿ. ಅದೇನೆಂದು ಬೇಗ ಹೇಳು. ನೀ ಏನೆಂದು ಹೇಳಿದರೆ ಅದನ್ನು ಈಗಲೇ ರೆಡಿ ಮಾಡಿಸ್ತೇನೆ. ಅವಸರ ಮಾಡಿದ್ರೆ ಅಪಘಾತವಾಗುವ ಸಂಭವ ಹೆಚ್ಚಿರುತ್ತದೆ. ನಿಧಾನಿಸಿ ಆ ಕೆಲಸನು ಮಾಡಿಯೇ ಬಿಡೋಣ. ಹೌದು ಗೌಡ್ರೆ, ಕರಿಯ ಹೇಳುವುದರಲ್ಲಿ ಸತ್ಯಾಂಶವಿರುತ್ತದೆ. ಮೊದಲು ನಾವು ಅವನಿಗೆ ಸತ್ಕಾರ ಸಮಾರಂಭ ಇಟ್ಟುಕೊಂಡು ಸಾವಕಾಶ ಮನೆಗೆ ಕರೆಸಿ ಅವನಿಗೆ ಹಣದ ಆಸೆ ತೋರಿಸಿ ಅವನನ್ನು ನಮ್ಮ ಕೈವಶ ಮಾಡಿ ಮುಂದೆ ನಮ್ಮ ಗುರಿ ಸಾಧಿಸೋಣ. ಏನಂತೀರಾ? ಗುಡ್ ಐಡಿಯಾ. ನೀನು ಹೇಳಿದಂತೆ ಅವನಿಗೆ ಹಣವೆಂಬ ಆಸೆ ತೋರಿಸಿ ಹುಲಿ ಬೇಟೆನೇ ಆಡಬೇಕು. ಅಂದಾಗ ಈ ಗೌಡನ ದರ್ಪಕ್ಕೊಂದು ಬೆಲೆ, ನಿನ್ನ ಮಾತಿಗೊಂದು ಕಲೆ. ನಡಿ ಹೋಗೋಣ. ಬಾ ಸಹೋದರ, ಈಗ ಬಂದ್ಯಾ? ಬಾ ಚಿನ್ನು, ಈಗ ಬಂದ್ಯಾ? ಹೌದ್ ಬೇವ, ಈಗ ಬಂದೀವಿ ನೋಡು. ಸೈತಕ್ಕಿಲ್ಲದ ಕಾಣಿಸೋಲ್ಲ, ಮಾಮನ ಕಡೆ ಹೋಗ್ಯಾಳೆ. ಮತ್ತೇನು? ಅಣ್ಣ, ಅಯ್ಯೋ ನನ್ ಚಿನ್ನಿ, ಈಗ ಬಂದೇನೆ. ಈಗ ಬಂದೀನಿ. ಯಾಕಂದ್ರೆ ಹೊರಗಡೆ ಇದೇನದು? ಇದು ಬೈಕಿ ಬುತ್ತಿ. ಹೌದು, ಈಗ ಬಂದೆವಮ್ಮ. ಮಾಮ, ಏನಿದೆಲ್ಲ ಬುತ್ತಿ ರೊಟ್ಟಿಯ ಸಂಭ್ರಮ? ನಿಮ್ಮ ಅತ್ತಿಗೆ 6 ತಿಂಗಳು ಬಸರಿಯಪ್ಪ ಅಂದ್ರ ಒಂದು ಮಗುವಿನ ತಾಯಿ ಆಗ್ತಿದ್ದಾಳ. ಅದಕ್ಕ ಈ ಬೈಕೆ ಬುತ್ತಿ ಎಲ್ಲ ತಗೊಂಡಿಲ್ಲಪ್ಪಯ್ಯಪ್ಪ. ನೋಡ, ಹುಟ್ಟಿನ ಮಜ್ಜಗೈತೆ ಅವನು. ಏನು? ನಮ್ಮ ಅತ್ತಿಗೆ 6 ತಿಂಗಳ ಬಸುರಿ ಹೌದು. ಅಂದರೆ ಒಂದು ಮಗುವಿನ ತಾಯಿ. ಸಂತೋಷ, ಸಂತೋಷ, ಬಹಳ ಬಹಳ ಸಂತೋಷ. ಅಣ್ಣ, ಬಂದೇನಪ್ಪ. ಅತ್ತಿಗೆ ಬಸುರಿಯಂತೆ ಎಲ್ಲರಿಗೆ ಸಿಹಿ ಕೊಡೋಣ. ಹೌದೇ? ನನ್ನ ಹೆಂಡತಿ ಗರ್ಭವತಿ. ನಾನು ತಂದೆಯಾಗುತ್ತಿದ್ದೇನೆ. ಅದೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು? ಏನನ್ನ ನೀನು ಈ ಬುತ್ತಿ ರೊಟ್ಟಿಯ ಸಂಭ್ರಮ ನೋಡಿ ಹೀಗೆ ಕೇಳ್ತೀಯಲ್ಲ? ಅತ್ತಿಗೆ, ನೀನಾದ್ರೂ ಹೇಳ್ತೀಯೇ ಈ ನನ್ನನಿಗೆ? ಚೊಚ್ಚಲು ಗಂಡ್ಮಕ್ಳಿಗೆ ಅದೆಲ್ಲ ಗೊತ್ತಾಗಂಗಿಲ್ರಿ ಅಪ್ಪರ. ಮೊದಲ ಕುಟ್ರೇಸ್ ಅಂತ ಹೇಳ್ರಿ, ವಜ್ಜಗೈತಿ. ಹೌದು, ಬಾರಮ್ಮ ಚಿನ್ನಿ, ನೀನ್ ಹೇಳ್ಕೊತೀನಿ. ತಗೋರವ, ಗೊಂಡಿ ಇಳಿಸ್ಕೊ ಮೊದಲು. ಅಣ್ಣ, ಏನನ್ನ ನೀನು? ಎಲ್ಲರೂ ಸಂತೋಷದಲ್ಲಿ ನಗುತ್ತಿದ್ದರೆ
ನೀವೇಕೆ ಇಬ್ಬರು ಹೀಗೆ ಮೌನವಾಗಿ ನಿಂತು ಬಿಟ್ರಿ? ಏನು ಮಾಮ ಇವ್ರ ಕತೆ? ಚೊಚ್ಚಲ ಬಸಿರು ಒಬ್ಬರಿಗೊಬ್ಬರು ನಾಚಿಕೆ ಪಡ್ತಾ ಇದ್ದಾರೆ. ಇರ್ಲಿ ಬಿಡು. ಹಿರಿಯರಾದವರಿಗೆ ಅದೆಂತಹ ನಾಚಿಕೆ ಮಾಮ? ಹಾ ಹಲೋ ಪ್ರದೀಪ. ಹಾ ನಾನು ಚೆನ್ನಾಗಿದ್ದೀನಪ್ಪ, ನೀನ್ ಚೆನ್ನಾಗಿದ್ದೀಯಾ? ಹಾ ಹಾ ಕಂಗ್ರ್ಯಾಚುಲೇಷನ್ ಅಪ್ಪ. ಹೌದಾ? ಹಾ ನಾನು ನಿನಗೊಂದು ಸಿಹಿ ಸುದ್ದಿ ಹೇಳ್ಬೇಕಾಗಿತ್ತು. ನಮ್ಮ ಅತ್ತಿಗೆ 6 ತಿಂಗಳ ಬಸರಿಯಪ್ಪ. ಹಾ ನೀನು ಬೇಗನೆ ಬಂದ್ಬಿಡಪ್ಪ. ನಾವು ಊರಿಗೆಲ್ಲ ಊಟ ಹಾಕಿಸಿ ಈ ಸೀಮಂತ ಕಾರ್ಯವನ್ನು ಡಾಮ್ ಡೂಮ್ ಎಂದು ಜೋರಾಗಿ ಮಾಡೋಣ. ಹಾ ಹಾ ನೀ ಬೇಗನೆ ಬಂದ್ಬಿಡು. ಏನು ತಮ್ಮ, ಇಂಥ ಸುದ್ದಿ ಎಲ್ಲರಿಗೂ ತಿಳಿಸೇ ಬಿಟ್ಟಿಯ? ನಿಮ್ಮ ಅತ್ತಿಗೆ ಬಸರು ಅಂದ್ರ ಅದೆಷ್ಟೋ ಖುಷಿ ಆಗಕತ್ತೈತೋ ನಿನಗ? ಏನನ್ನ ನೀನು ಖುಷಿಯಾಗದೆ ದುಃಖವಾಗತ್ತೇನು? ಇದು ಅತ್ತಿಗೆ ಕೈ ತುತ್ತು ತಿಂದು ಬೆಳೆದ ದೇಹ. ಅತ್ತಿಗೆ ಕೈ ತುತ್ತೆಂದರೆ ಹೆತ್ತ ತಾಯಿಯನ್ನೇ ಮರೆಸುತ್ತದೆ ಎಂಬ ಗಾದೆಯ ಮಾತಿದೆ. ಹಾ ಅದಿರಲಿ, ಈಗ ಹೋಗಿ ಕಲ್ಯಾಣ ಮಂಟಪವನ್ನು ಮುಗಿಸಿ ಬರಬೇಕು. ಮೊದಲೇ 1.5 ತಿಂಗಳಂದ್ರೆ ಮಾತಾಡುತ್ತಲೇ ಬರ್ತೈತಿ. ನಾನು ಮಾಮನ್ನ ಕರ್ಕೊಂಡೋಗಿ ಕಲ್ಯಾಣ ಮಂಟಪ ಮುಗಿಸಿ ಬರ್ತೀನಿ. ಸಹೋದರ, ಎಷ್ಟು ಆತುರವೇ? ಹೌದಪ್ಪ, ಇನ್ನೂ ಸಂತಿ ಮಾಡಿಲ್ಲ, ಇನ್ನು ಬೀಗ್ರಿಗೆ ಬಿಜ್ರಿಗೆ ಹೇಳಿಲ್ಲ, ಮಂದಿಗೆ ಮಕ್ಕಳಿಗೂ ಹೇಳಬೇಕು. ಹಾಗೆ ಇನ್ನೂ ಕಾರ್ಡ್ ಸಹಿತ ಪ್ರಿಂಟ್ ಮಾಡಿಸಿಲ್ಲ. ನಾನು ಮಾಮನ್ ಕರ್ಕೊಂಡೋಗಿ ಕಲ್ಯಾಣ ಮಂಟಪ ಮುಗಿಸಿ ಬರ್ತೀನಿ. ತಮ್ಮ, ನಿಮ್ಮತ್ತಿಗೆ ಸೀಮಂತ ಕಾರ್ಯಕ್ರಮಕ್ಕೆ ಎಲ್ಲಾ ಮಂದಿ ಮಕ್ಕಳಿಗೆ ಹೇಳೇ ಕಳಿಸ್ತೀನಪ್ಪ. ಪ್ರವೀಣ, ಇದು ಹೌದೇನಪ್ಪ? ಇರ್ಲಿ ಬಿಡು ಮಾಮ, ಇದು ಪ್ರೇಮದ ಮಾತು. ಅತ್ತಿಗೆಯ ಪ್ರೇಮಕ್ಕೆ ಬೆಲೆ ಕೊಡ್ತಾ ಇದ್ದಾರೆ. ಇರ್ಲಿ ಬಿಡು, ಭರ್ಜರಿ ಮಾಡ್ಲಿ. ಶಾಂತ ಪ್ರೇಮಕ್ಕೆ ಬಸರಿ ಆಗಿದೆ ಅಲ್ಲ, ಎಲ್ಲರಿಗೂ ಸಂತೋಷ ವಿಷಯ. ಹಾ ಬಲರಾಮ್, ಹೋಗು ನಡಿ. ಇರು ಮಾಮ, ನಮ್ಮ ಮನೆಗೆ ಒಬ್ಬ ಭೂಪ ಬರ್ತಾ ಇದ್ದೇನೆ. ಹಾಗೆ ಹೋಗೋದೇನು, ಸಂತೋಷದಲ್ಲಿ ಒಂದು ಹಾಡು ಹಾಡಿ ಹೋಗೋಣ. ಹಾ ಬನ್ನಿ. ನಾವು ಹೋಗಿ ಕಲ್ಯಾಣ ಮಂಟಪ ಮುಗಿಸಿ ಬರೋಣ. ಶಾಂತ, ನೀನು ಗರ್ಭವತಿಯಾಗಿದ್ದು ನಿಜವೇ? ಪತಿಯ ಮಾತನ್ನು ಒಮ್ಮೆಯೂ ಮೀರದೆ ಪತಿರತೆಯರ ಸಾಲಿನಲ್ಲಿ ಹೆಸರಾಗಿ
ಇಂದು ಗರ್ಭವತಿಯೇ? ಗಂಡನಿಗೆ ಉತ್ತರಿಸದೆ ಮೌನವಾಗಿ ನಿಂತಿರುವೆಯಲ್ಲ. ಹೇಳು ಶಾಂತ, ಹೇಳು, ನೀನು ಗರ್ಭವತಿಯಾಗಿದ್ದು ನಿಜವೇ? ಸ್ವಾಮಿ, ಭೀಕರ ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿದ ನಾನು ನಿಮಗೆ ನಾನೇನು ಅಂತ ಹೇಳಿದೆ, ನಿಮಗೆ ನಾನು ಏನು ಅಂತ ಹೇಳಿ, ಆದ್ರೂ ನನ್ನ ಮನಸ್ಸು ಕಲಿಗಿಲ್ಲ. ಮೈಯೇ ಮನ ಬಂದಾಗಿ ನಾನು ಬೆರೆತಿಲ್ಲ. ಆದ್ರೂ ನಾನು ಪದಹೀನಳಾಗ್ಬಿಟ್ಟೆ. ಆದ್ರೂ ನಾನು ಪದಹೀನಳಾಗ್ಬಿಟ್ಟೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ. ಅಂದರೆ ನೀನು ಗರ್ಭವತಿಯಾಗಿದ್ದು ನಿಜವೇ? ಶಾಂತ, ಗರತಿ ಮಂಡೋದರಿಯ ಮನ ಹೊಂದಿದವಳು ನೀನು. ಗರತಿ ಸೀತಾ ಮಾತೆಯ ಪತಿವ್ರತೆ ಶಕ್ತಿ ಪಡೆದುಕೊಂಡವಳು ನೀನು. ಪತಿಯ ರತಿ ಸುಖವಿರದಿದ್ದರೂ ಸದಾ ಹಸಡ್ಮುಖಿಯಾಗಿ ನನ್ನೊಂದಿಗೆ ನಗುನಗುತ್ತಾ ಇದ್ದ ನೀನು ಇಂದು ಗರ್ಭವತಿ ಎಂದರೆ ಹೇಳಿದರೆ ಏನಿದರ ಅರ್ಥ? ಈ ಮಾತನ್ನು ಕೇಳಿ ನನಗೆ ನಗಬೇಕು, ಅಳಬೇಕು, ಒಂದು ತಿಳಿಯವಲ್ಲದು ಶಾಂತ, ನನಗೊಂದು ತಿಳಿಯವಲ್ಲದು. ಅರ್ಥವಿಲ್ಲದ ಈ ನನ್ನ ಬದುಕನ್ನ ತಿಳಿದುಕೊಂಡು ನೀವು ಮಾಡುವುದಾದ್ರೂ ಏನಿದೆ ಸ್ವಾಮಿ? ಇದೆಲ್ಲ ನನ್ನ ಪ್ರಾರಬ್ಧ ಕರ್ಮ. ನಾನು ಮೋಹಿತಳಾಗಿಲ್ಲ, ನಾನು ಆಸೆ ಪಟ್ಟಿಲ್ಲ, ಕಾಮನ ಲಾಲಾಸೆಗೆ ನಾನು ಮನಸ್ಸು ಜಾರಿಲ್ಲ. ಆದ್ರೂ ನಾನು ಬಸರೆ, ನಿಜ, ಆದ್ರೂ ನಾನು ಬಸರೆ. ಅಯ್ಯೋ ಶಿವ ಶಿವ, ಎಂತ ಸೋಜಿಗದ ಸಂಸಾರ ನನ್ನದು. ಇವಳ ಮಾತನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಾನೇ ಹುಚ್ಚನಾಗಿರುವೆನೆ. ಆದರೂ ಇವಳು ಗರ್ಭವತಿ ಎಂದು ಹೇಳಿದರೆ ಏನಿದರ ಅರ್ಥ? ಒಣಗಿದ ಭೂಮಿ ನೀರಿಗಾಗಿ ಬಾಯಿ ಬಿಟ್ಟಿಲ್ಲ, ನೇಗಿಲ ಹೂಡಿ ಗಳೆ ಹೊಡೆದಿಲ್ಲ, ಉತ್ತರಿಯ ಮಳೆಯೂ ಆಗಿಲ್ಲ, ಕೂರಿಗೆಯಿಂದ ಬೀಜದ ಬಿತ್ತನೆಯೂ ಆಗಿಲ್ಲ. ಆದರೂ ಈ ಹೊಲ ಬೆಳೆದ ಬೆಳೆಯಾಗಿ ನಿಂತಿದೆ ಎಂದರೆ ಇದು ಯಾವ ಬೀಜದ ಬಿತ್ತನೆಯ ಹೊಲ? ಹೇಳು ಶಾಂತ, ಹೇಳು. ಸ್ವಾಮಿ, ಅದನ್ನು ಒಂದು ಸಲ ನೀವು ಕೇಳಿಬಿಟ್ರೆ ಲೈವಾದಂತೆ ಉಳಿದ ಕಾಲ ಚಕ್ರ ಕಟ್ಟದೆ ಕೆಳಗೆ ಬಿದ್ದಂತೆ, ಭೂಮಿಯೇ ಬಾಯ್ಬದಂತೆ ನಮ್ಮ ಹೃದಯ ತತ್ತರಿಸಿ ಹೋಗುವುದು. ಬೇಡವೇ? ಅವನು ಯಾರು, ಏನಾಯ್ತು ಅಂತ ಹೇಳೋದಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ ಸ್ವಾಮಿ. ನಾನು ಎಲ್ಲವನ್ನೂ ಹೇಳ್ತೀನಿ, ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ. ಕಾಲಾವಕಾಶ? ಕಾಲಾವಕಾಶ ಕೇಳಿ ಮಾಡಿದ ಕೆಲಸವನ್ನು ಮುಚ್ಚಿ ಹಾಕಿಕೊಳ್ಳಲಿಕ್ಕೆ ಇದೊಂದು ತಂತ್ರಗಾರಿಕೆ ಸರಿ? ಶಾಂತ, ನೀನಿಷ್ಟು ಸುದ್ದಿ ಬಳಸಿ ಮಾತನಾಡುವ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ನಾನು ನಿನಗೆ ಅಂದೇ ಹೇಳಿದ್ದೆ, ವಯಸ್ಸಿಗೆ ಬಂದ ಹೆಣ್ಣಾದ ನೀನು ನಿನ್ನ ಕಾಮದ ಸೀಮೆಯನ್ನು ತಡೆಯಲು ಸಾಧ್ಯವಿಲ್ಲ. ಸುಖ ಕೊಡದ ಈ ಗಂಡನನ್ನು ಬಿಟ್ಟು ಬೇರೆಯವಳೊಂದಿಗೆ ವಿವಾಹವಾಗಿ
ಅಷ್ಟೇ ಪಡೆದುಕೊಂಡೆ. ಆದರೆ ನೀ ನನ್ನ ಮಾತನ್ನು ಕೇಳಲೇ ಇಲ್ಲ. ಆ ಕಾಮದ ಸೀಮೆಯನ್ನು ತಡೆಯಲು ನಿನ್ನಿಂದಾಗದೆ ಈ ಹೇಸಿ ಕೆಲಸವನ್ನು ಮಾಡಿ ಈ ರಾಮಲಿಂಗನ ಮಾನ ಮರ್ಯಾದೆ ಹಾಳು ಮಾಡಿಬಿಟ್ಟೆ ಶಾಂತ, ಹಾಳು ಮಾಡಿಬಿಟ್ಟೆ. ನಾ ಹೇಗೆ ಇನ್ನು ಈ ಊರಲ್ಲಿ ಮುಖ ಎತ್ತಿ ತಿರುಗಲಿ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸ್ವಾಮಿ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ. ನೋಡಿ, ನಾನಂತ ಮಾನ ಮರ್ಯಾದೆಯನ್ನು ಮಾಡಿಕೊಂಡು ಬದುಕುವ 7 ವರ್ಷದ ಹೆಣ್ಣಲ್ಲ ಈ ಶಾಂತ. ಅದೇನ್ ಮಾಡ್ಲಿ? ಮೋಸ ಎಂಬ ಪತ್ತಳಿಕೆಯಿಂದ ಸೇರಮ ಬಾಣವನ್ನು ಸೇರಿಸಿ ಈ ನಾರಿಯ ಶೃಂಗಾರದ ಶೀಲವನ್ನ ನಚ್ಚು ನೂರು ಮಾಡಿಬಿಟ್ಟು ಸ್ವಾಮಿ, ನಚ್ಚು ನೂರು ಮಾಡಿಬಿಟ್ಟು. ಶಾಂತ, ಈಗಲಾದರೂ ಹೇಳು ಆ ನಿನ್ನ ಮೋಸದ ಸತ್ಯವನ್ನು. ಈ ನಿನ್ನ ಶೀಲಕ್ಕೆ ಕಾರಣರಾದರು ಯಾರೇ ಇರಲಿ, ಭೂಮಿ ಬಾಯಿ ಬಿರಿದು ಪಾತಾಳಕ್ಕೆ ಹೋಗಲಿ, ಅದಕ್ಕೆದುರಾಗಿ ನಿಂತು ಆ ಚಾಂಡಾಲನ್ನು ರುಂಡ ಚಂಡಾಡಿ ಈ ಊರ ಅಗಸಿ ಬಾಗಿಲಿಗೆ ತೋರಣ ಕಟ್ಟಿ ಬಿಡ್ತೀನಿ. ಹೇಳು ಶಾಂತ, ಹೇಳು ಆ ಮೋಸದ ಸತ್ಯವನ್ನು. ಬೇಡನೆ, ನನಗೊಂದು ದಿನ ಕಾಲಾವಕಾಶ ಮಾಡಿಕೊಡಿ ಅಂತ ಕೇಳಿದ್ದಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ. ನಿನಗೆ ಬರೀ ಕಾಲಾವಕಾಶದ ಚಿಂತೆಯಾದರೆ ನನಗೆ ಮಾನ ಮರ್ಯಾದೆ ಚಿಂತೆ ಕಾಡುತ್ತಿದೆ. ಮಾನ ಹೋದ ಕ್ಷಣಕ್ಕೆ ರಕ್ತ ಕುದಿಯುತ್ತಿದೆ, ಕೋಪ ಕೆರಳುತ್ತಿದೆ, ದುಃಖ ಉಮ್ಮಳಿಸಿ ಬರುತ್ತಿದೆ. ಇದು ನನ್ನ ಪಾಡಾದರೆ ಅತ್ತ ಕಡೆ ನನ್ನ ಸಹೋದರರು ನನ್ನತ್ತಿಗೆ ಬಸುರಿಯಾಗಿದ್ದಾಳೆ, ನನ್ನನ್ನ ತಂದೆಯಾಗುತ್ತಿದ್ದಾನೆ, ನಾವು ಚಿಕ್ಕಪ್ಪರಾಗುತ್ತಿದ್ದೇವೆ ಎಂದು ಖುಷಿ ಪಡುತ್ತಿದ್ದಾರೆ. ಅಯ್ಯೋ ದೇವರೇ, ನಾನ್ಯಾರಿಗೆ ಹೇಳಲಿ, ಏನು ಮಾಡಲಿ? ವಿಧಿಯೇ, ಎಂತ ಕಠೋರವಾದ ಸಂದಿಗ್ಧ ಪರಿಸ್ಥಿತಿಗೆ ತಂದು ಬಿಟ್ಟೆ. ಪರಪುರುಷನೊಂದಿಗೆ ಈ ರಾಮಲಿಂಗನ ಹೆಂಡತಿ ಮೋಸ ವಂಚನೆ ಇಲ್ಲದೆ ಧರ್ಮ ಸಾಕ್ಷಿಯಾಗಿ ಈ ಊರ ಮುಂದೆ ನಿಂತು ಈ ರಾಮಲಿಂಗ ತಲೆ ಎತ್ತಿ ತಿರುಗುವುದು ಹೇಗೆ? ಹೇಳು ಶಾಂತ, ಹೇಳು. ನನ್ನ ಮರ್ಯಾದೆ ಹಾಳು ಮಾಡಿಬಿಟ್ಟೆ ಶಾಂತ, ಹಾಳು ಮಾಡಿಬಿಟ್ಟೆ. ನೀವೆಷ್ಟೇ ಗಾಯದ ಮೇಲೆ ಬರೆಯದಂತೆ ಮಾತಾಡಿದ್ರು ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನನಗಿದ್ದಾರೆ. ಸಾಯುವ ಈ ಹೆಣ್ಣಿಗೆ ಸಮುದ್ರದ ನೀರು ಕೂಡ ಬದುಕಾಲ ಕೆಳಗೆ ಎನ್ನುವಂತೆ ನಾನೆಂದು ಸತ್ತಂತೆ ಸ್ವಾಮಿ, ನಾನೆಂದು ಸತ್ತಂತೆ. ಶಾಂತ, ಅದು ನಿನ್ನ ತಪ್ಪಲ್ಲ, ಅದು ನನ್ನ ತಪ್ಪು. ದನಗಳಿಗೆ ತಿಂಡಿ ಬಿಟ್ಟಾಗ ಮೈ ಕೆರೆಯದೆ ಹೋದರೆ ದನಗಳು ಸಿಕ್ಕ ಸಿಕ್ಕ ಬಂಡೆಗಳಿಗೆ ತಮ್ಮ ಮೈ ತಿಕ್ಕಿ ತಮ್ಮ ತಿಂಡಿಯನ್ನು ತೀರಿಸಿಕೊಳ್ಳುತ್ತವೆ. ಅದರಂತೆ ಆಯಿತು ಈ ನಿನ್ನ ಬಾಳು.
ಬಾ ಸಹೋದರ, ಇವೆಲ್ಲ ಸಂತೋಷದ ಕಣ್ಣೀರು. ಇರಲಿ, ನಡೀರಿ ಒಳಗೆ ಹೋಗೋಣ. ಹಾ, ನಡಿಯಪ್ಪ ಹೋಗೋಣ. ಧರ್ಮ ಜಾಗೃತಿಗೆ ಕಾಯಬೇಕು, ಪ್ರಜಾರಕ್ಷಣೆ ಜಾಗೃತಿಗೆ ಕಾದಿಬೇಕು, ಕಾನೂನು ಸುವ್ಯವಸ್ಥೆ ಜಾಗೃತಿಗೆ ಏಕಾಕಿಬೇಕು. ಇದರಲ್ಲಿ ಕಾವಿ ಎಂಬುವನು ಶಾರ ಹಳ್ಳಿ ಸಮಾಜ ಮೂಲ ಸೌಕರ್ಯ ಒದಗಿಸಲು ಹೋದರೆ ಅಲ್ಲಿ ಹಾಹಾಕಾರ ನಡೆಯುತ್ತದೆ. ಒಬ್ಬ ಕಾಯ್ದೆದಾರ ಮಾನವ ಧರ್ಮ ಸುಧಾರಿಸದಿದ್ದರೆ ನಿಂಗೆ ಮೇಲೆ ಕದನ ಪ್ರಾರಂಭವಾಗುತ್ತದೆ. ಅದೇ ರೀತಿ ಈ ಕಾಕಿದಾರ ತನ್ನ ಮೂಲ ಕರ್ತವ್ಯ ನಡೆದರೆ ದಿನಕ್ಕೊಂದು ಕೊಲೆ ಸುಲಿಗೆ ನಡೀತಾ ಇರುತ್ತದೆ. ಇದನ್ನು ಮಟ್ಟ ಹಾಕಿ ದಿಟ್ಟ ಸಮಾಜ ನಿರ್ಮಾಣ ಮಾಡೋದೇ ನನ್ನ ಗುರಿ. ಪಿಸಿ ಇದೇನು ನನ್ನ ಹೆಸರು ಕೂಗುತ್ತಾ ಇತ್ತ ಕಡೆ ಬರುತ್ತಿದ್ದಾರಲ್ಲ, ಯಾರವರು? ಓ, ಅವ್ರಿ ಸಾಹೇಬ್ರ, ಅವರು ನಮ್ಮ ಬೀಟಳ್ಳಿ ದೊಡ್ಡ ದೊಡ್ಡ ಸಾವುಕಾರ್ರಿ. ಅವರು ಅಷ್ಟೇ ಅಲ್ರಿ ಸರ, ದೊಡ್ಡ ದೊಡ್ಡ ಗುಂಡಗಳು ಹೌದು ಸರ್ ಅವರು. ಬಂದ್ರಿ ಈ ಕಡೆ. ಪ್ರದೀಪ್ ಸಾಹೇಬರಿಗೆ ಜೈ, ಪ್ರದೀಪ್ ಸಾಹೇಬರಿಗೆ ಜೈ ಅನ್ನಲಿ. ನಮಸ್ಕಾರ ಮಾಡ್ತೀವಿ ಪ್ರದೀಪ್ ಸಾಹೇಬರಿಗೆ. ನಮಸ್ಕಾರ. ಅದೇನು ಹೊಸದಾಗಿ ನಮ್ಮ ಸ್ಟೇಷನ್ಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದ್ರಂತೆ? ಹೌದು, ಬಂದವನು ನಾವೇ. ಇರಲಿ ತಮ್ಮ ಪರಿಚಯ. ನಾನು ಈ ಊರ ಜಮೀನ್ದಾರ ಪೊಲೀಸ್ ಪಾಟೀಲ್ ಸಿದ್ದನಗೌಡ ಅಂತ. 1300 ಎಕರೆ ಜಮೀನ್ದಾರ, 4 ಶುಗರ್ ಫ್ಯಾಕ್ಟರಿಗಳ ಮಾಲೀಕ. ನಾನಿವರ ರಕ್ಷಣೆದಾರ ಅಷ್ಟೇ ಅಲ್ಲ, ಇವರ ಅನೇಕ ಬಿಸಿನೆಸ್ ಬ್ಲಾಕ್ ವ್ಯವಹಾರವನ್ನು ಪರಿಚಯಿಸುವ ಮುಖಂಡ ಕರಿಯ ಅಂತ. ನಾನಿವರ ಸಮೂಹ ಸಂಸ್ಥೆಗಳ MD, ಅಲ್ಲದೆ ಇವರ ಪರಮ ಸ್ನೇಹಿತ ಕಾಳಿಂಗ ಅಂತ. ಕಣ್ಣಿಟ್ಟ ಕೆಲಸದಲ್ಲಿ ಅದರ ಕರಿತುಕೊಳ್ಳುವ ಛಲಗಾರ. ಓಕೆ, ನೀವೆಲ್ಲ ತುಂಬಾ ಬುದ್ಧಿವಂತರಂತೆ ಕಾಣಿಸ್ತಿದ್ದೀರಿ. ಇರ್ಲಿ, ಹಂಗಂತ ನಾವು ನಿಮಗೆ ಸನ್ಮಾನ ಮಾಡಿ ಕೈ ಕೈ ಮಿಲಾಯಿಸ್ಬೇಕಂತ ಬಂದರೆ ಈ ಹಾರ ಸರ್ವಾಂತರ ನನಗಿಲ್ಲ. ಇದರ ರೂಪದಲ್ಲಿ ಒಂದು ಪುಸ್ತಕ ಕೊಡಿ. ಅದೇನಿದ್ದರೂ ಸಂಕೋಚಿತವಾಗಿ ನಮ್ಮೊಂದಿಗೆ ಮಾತನಾಡಿಬಿಡಿ. ಮಕ್ಕಳ ಓದಲಿಕ್ಕೆ ಗ್ರಂಥಾಲಯ ಮುಟ್ಟಿಸಿ ಬಿಡುತ್ತೇನೆ. ಇದು ಪುಸ್ತಕ ಸನ್ಮಾನದ ಸಭೆ ಅಲ್ಲ ಸರ್. ಮಸ್ತಕದ ಮೇಲೆ ಕೈ ಆಡಿಸಿ ಅದೇ ಕೈ ಕೂಡಿಸಿ ಒಂದಾಗುವ ಜನ ಸರ್ ನಾವು. ಓಹೋ, ಅರ್ಥವಾಯ್ತು. ನೀವೆಲ್ಲ ತುಂಬಾ ಬುದ್ಧಿವಂತೆ ಕಾಣುತ್ತೀರಿ. ಇಲ್ಲಿ ನೀವು ಸ್ಟೇಷನ್ ಇರಿ, ನಾನು ಅಲ್ಲಿಗೆ ಬರ್ತೇನೆ. ಕುಳಿತು ಚೆನ್ನಾಗಿ ಮಾತಾಡೋಣ. ಹಾ ಸಾಹೇಬ್ರೆ, ಅದೇ ಸ್ಟೇಷನ್ ಹಿಂದ್ಗಡೆ ನನ್ನ ಕ್ಲಬ್ ಹೌಸ್ ಇದೆ. ಅಲ್ಲಿಗೆ ನಾವು ನೀವು ಕುಳಿತು ಮಾತಾಡೋಣ ಅಂತ ನನಗನ್ಸುತ್ತೆ. ನೀವೇನಂತೀರಿ? ಓಕೆ, ಹಾಗೆ ಮಾಡೋಣ.
ಅಂದ್ರೆ ನಿಮ್ಮ ಕೈ ಗಟ್ಟಿಯಾಗುತ್ತದೆ ಅಂತಾಯ್ತು. ಕಾರ್ಯ ಕಳಿಂಗ ನಡೆ ಹೋಗೋಣ. ಈ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಸಾಹೇಬ್ರ ಆದ್ರೆ ನೀವು ತುಂಬಾ ಹುಷಾರಾಗಿರ್ಬೇಕ್ರಿ. ಅಂದ್ರ ಬರಬ್ರಿ ಆಗತ್ರಿ. ಅವರೇ ತೋಕೆ ಅವರೆಷ್ಟೇ ಅವರ ಪಡೆದು ಬಂದಿರಲಿ, ಹರಿಹರನ ಸಾಕ್ಷಿಯಾಗಿ ನಾನೇನು ಮಾಡಬೇಕು ಅದನ್ನು ಮಾಡೇ ತೋರಿಸ್ತೀನಿ. ನಿಮ್ಮ ಡ್ಯೂಟಿ ಇಲ್ಲೇ ಇರಲಿ, ನಾನು ಬರ್ತೇನೆ. ಯಸ್ ಸರ್. ಹೆಣ್ಣು ಚುಡಾಯಿಸೋರು ನಾವ್ ಒಂದ್ ರೌಂಡ್ ಓಡಾಡ್ ಚಿಡ್ಕೊಂಡ್ರು ನಡೆಯಲ್ಲ. ಅವ್ರನ್ನೆಲ್ಲ ಹುಡುಕ್ಯಾಡ್ಕೊತ ಕುಂದಿರ್ತಿಲಿ. ಮೊದಲ್ ನಮ್ ಪ್ರೀತಿಗೆ ನಿಯತಿ ಬ್ಯಾಲೆ ಕೊಡು ನಡಿ. ಮೊದಲ ನಮ್ ಪ್ರದೀಪ್ ಸರ್ ಅಂಬ್ಲಿಂದ್ರ ಹೊಳ್ ಡ್ಯೂಟಿ ಬಂದೇವಿ. ನಡಿ ಹೋಗೋಣ.